ಹಾಯ್ ಟಿ ಆರ್ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಿ? ಮಂಡ್ಯ ತಲುಪಿದ್ವು ನೋಡಿ, ನಮ್ಮ ಚಂದ್ರಣ್ಣನ ಮನೆ ನೋಡಿ. ಇದು ಯಾರು ಅಂತ ಕಂಡುಹಿಡಿತಿದ್ದೀರಾ? ಇದು ಮಂಜಣ್ಣ ಅಂತ. ಇನ್ನೊಬ್ಬರು ತೋರಿಸ್ತೀವಿ ಬಂದು ನವೀನ ಮನೆ ಒಳಗಡೆ ನುಗ್ತಾ ಇದ್ದೀವಿ. ಮೈಸಿರಿ ಸಿರಿಕಲ್ಚರ್ ಪ್ರೈವೇಟ್ ಲಿಮಿಟೆಡ್ ಸಂಗಾಪುರ. ನೀವು ಹೇಳಿದಾಗ 2 ತಿಂಗಳು ಅಂತ ಅನ್ಕೋಬಹುದು. ಹೌದು, 5 ಬೆಳೆ ಅಂದಾಗ 2 ತಿಂಗಳು ಸರಾಸರಿ. ಸರ್ ಗೊಬ್ಬರ ಇಲ್ಲ. 45 ದಿನದ ಅಂತರದಲ್ಲಿ ಈ ಮೇಲಿಂದ ಕೆಳಗಡೆಗೆ ಚಾಕಿ ಸೂಟಬಲ್ ಇದು. ಅದಕ್ಕೆ ಈ ತಳಿನ ನಾವು ಚಾಕಿ ಸೆಟರ್ ಬಳಸ್ತೀವಿ. V1 ಅಂತ ಒಂದು ಜನರಲಿ ಇದು ನಿಯೋಸೆಪಿಯನ್ ಅಂತ ಒಂದು AI ನೋಟ್ ಟೇಕರ್. ಇದು ಉದಾಹರಣೆಗೆ ಇದು ಬ್ಲಿಂಕ್ ಆಗ್ತಾ ಇದೆ ಅಂದರೆ ಇದು ನನ್ನ ನೋಟ್ ತಗೋತಾ ಇದೆ. ಇಲ್ಲಿ ನಂದು ನಿಯೋಸೆಪಿಯನ್ ಆ್ಯಪ್ ಇದೆ. ಈ ಆ್ಯಪ್ಗೆ ನನ್ನ Gmail ID ನಾನು ಕನೆಕ್ಟ್ ಮಾಡಿದ್ದೀನಿ. ಟ್ರಾವೆಲ್ ಮಾಡೋದು ಒಳ್ಳೇದು. ಒಂದಕ್ಕೆ ಸ್ಟಿಕ್ ಆಗಬಾರ್ದು. ಚಂದ್ರಣ್ಣ, ನಿಮ್ಮ ಅಭಿಪ್ರಾಯ? ನವೀನಣ್ಣ ಫುಲ್ ಜಿಮ್ ಆದ್ಮೇಲೆ ಫುಲ್ ಬಾಡಿ ಪೇನ್ ಆಗಿರುತ್ತಲ್ಲ, ಅದಕ್ಕೆ ಇದು ಆಲ್ರೆಡಿ ತರಿಸಿ ಇಟ್ಕೊಬಿಟ್ಟಿದ್ದಾರೆ ಮಸಾಜ್ ಮಾಡ್ಕೊಳಕ್ಕೆ. ಹಾಯ್ ಟಿ ಆರ್ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅನ್ಕೋತೀನಿ. ನಾನಂತೂ ಸೂಪರ್ ಆಗಿದ್ದೀನಿ. 4-5 ದಿನ ಪೂರ್ತಿ ರೆಸ್ಟ್ ಆಯಿತು, ಶಾಪಲ್ಲಿ ವಿಸಿಟ್ ಆಯಿತು. ಶಾಪೆಲ್ಲ ನೋಡೋದು, ಇದರಿಂದ ಯಾವುದೂ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ 1 ತಿಂಗಳಿಂದ ಶಾಪ್ಗೆ ಹೋಗಿರಲಿಲ್ಲ. ಮನೆ ಸ್ವಲ್ಪ ಕೆಲಸಗಳಿತ್ತಲ್ಲ, ಅದರಿಂದ ವೀಡಿಯೋ ಕಡೆ ಗಮನನೇ ಕೊಡೋಕ್ಕಾಗಲಿಲ್ಲ. ಮತ್ತು ಇವತ್ತು ಯಾಕೆ ವೀಡಿಯೋ ಮಾಡ್ತಿದ್ದೀನಿ? ಜಸ್ಟ್ ಸರ್ಪ್ರೈಸ್. ಮತ್ತು ನಾವು 6 ಜನ ಒಂದು ಕಡೆ ಸೇರೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ವಿ. ಎಲ್ಲಿಗೆ? ಫಸ್ಟು ಟಿಫನ್ನು ಚಂದು ಮನೆಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಆಮೇಲೆ ನವೀನಣ್ಣನ ಮನೆಗೆ ಹೋಗೋಣ ಅಂತಿದ್ವಿ ಮಧ್ಯಾಹ್ನ ಊಟಕ್ಕೆ. 6 ಜನನೂ ಬರ್ತಾಯಿದ್ದಾರೆ. ಆದರ್ಶಣ್ಣ ಮಧ್ಯಾಹ್ನ ಬರ್ತಾರಂತೆ. ಫಸ್ಟಿಗೆ 5 ಜನವೇ ನವೀನಣ್ಣ ಚಂದ್ರಣ್ಣ ಮನೆಗೆ ಬರಲ್ಲ. ನಾವು 4 ಜನ ಫಸ್ಟ್ ಟಿಫನ್ ಮಾಡ್ಕೊಂಡು ಆಮೇಲೆ ನವೀನಣ್ಣನ ಮನೆಗೆ ಹೋಗ್ತೀವಿ. ಹೋಗ್ತಾ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತೀನಿ ನೋಡಿ. ಇದೇ ನಮ್ಮ ಅಡುಗೆ ದೇವ್ರ ಮನೆ, ಅಕ್ವೇರಿಯಮ್ಮು. ನೆಕ್ಸ್ಟ್ ಒಂದು ಹೋಮ್ ಟೂರ್ ಮಾಡಿ ತೋರಿಸ್ತೀನಿ. ಈಗ ಹೋಮ್ ಟೂರ್ ಮಾಡೋಕ್ಕಾಗಲ್ಲ. ನಮ್ಮ ಮುದ್ದಾದ ಫ್ಯಾಮಿಲಿ ಸಂಜು ಮಲಗಿದ್ದಾನೆ. ಸಂಜು ಬಗ್ಗೆನೂ ಅಷ್ಟೇ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಈಗ ಹೇಳೋಕ್ಕಾಗಲ್ಲ ಸಂಜು ಬೇಗ, ಅದಕ್ಕೋಸ್ಕರ ನೋಡಿ. ಎಲ್ಲ ನಾನು ಕೆಳಗಡೆ ಹೋಗ್ತಿದ್ದೀನಲ್ಲ, ಎಲ್ಲ ಬಾಯ್ ಮಾಡೋದಕ್ಕೆ ಎಲ್ಲ ಇಲ್ಲೇ ಕೂತಿದ್ದಾರೆ. ಇನ್ನೂ ಮಗ ತೊಳೆದಿಲ್ಲ, ಏನೂ ತೊಳೆದಿಲ್ಲ. ನಾನು ಒಬ್ಬನೇ ರೆಡಿ ಆಗಿರೋದು. ಹೇಗೆ ಕಾಣಿಸ್ತಿದ್ದೀನಿ? ಮದುವೆ ಗಂಟೆ ಥರ ಕಾಣಿಸ್ತಿದ್ದೀನ? ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕೋ ಕಾಣೆ. ಬಾಯ್. ನೋಡಿ, ನಮ್ಮ ಸರಸ್ವತಿಪುರಂ ಮೇಲೆ ನ್ಯಾಷನಲ್ ಹೈವೇಗೆ ಹೋಗಿ, ನಮ್ಮ ಮೈಸೂರು ಮತ್ತು ಬೆಂಗಳೂರು ಹೈವೇಗೆ ಹೋಗಿ ಮಂಡ್ಯ ಕಡೆ ಹೋಗೋಣ ಅಂತ ಪ್ಲಾನ್ ಹಾಕ್ಕೊಂಡಿದ್ದೀನಿ. ಅದೊಂದೇ ರೋಡ್ ಇರೋದು. ಇಲ್ಲಿ ಬೇಕಾದ್ರೆ ಶಾರ್ಟ್ ಕಟ್ ಅದು ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಬಟ್ ಹೈವೇ ಇರೋದು ಅದೊಂದೇ. ಇಲ್ಲ ಅಂದರೆ ಕೆಳಗಡೆ ಸರ್ವಿಸ್ ರೋಡಲ್ಲಿ ಹೋಗಬೇಕಾಗುತ್ತೆ. ಮೇಯ್ನ್ ಈ ತಿರ್ಗಾ ಈ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೇನು ಅಂತಂದರೆ, ಸಂಜು ಬಗ್ಗೆ ಆಮೇಲೆ ಹೇಳ್ತೀನಿ ಅಂತಂದೆ. ಆವತ್ತು ನಿಮಗೆ ನಾನು ಚೈನಾಗೆ ಹೋಗ್ಬೇಕಾದ್ರೂ ಅಷ್ಟೇ 1-2 ವೀಡಿಯೋಗಳಲ್ಲಿ ನಾನು ಬರೋದು ತುಂಬ ಕ್ರಿಟಿಕಲ್ ಇತ್ತು. ಆದರೂ ನನ್ನ ಹೆಂಡತಿ ಕಳಿಸ್ಕೊಟ್ಲು. ಶಿ ಈಸ್ ಎ ಗಾಡ್. ಅವಳಿಲ್ಲ ಅಂತಂದರೆ ನಾನು ಯಾವ ಟೂರ್ಗಳು ಮಾಡೋಕ್ಕಾಗಲ್ಲ. ಅದು ಇಂಡಿವಿಜುವಲ್ ಆಗಿ 3 ಮಕ್ಕಳು ತಾಯಿ ನಾನು ಕಳಿಸ್ತಿದ್ದಾಳೆ ಅಂತಂದರೆ ಗ್ರೇಟ್ ಅಲ್ವಾ? ಮದುವೆ ಆಗಿರೋರಿಗೆ ಗೊತ್ತಾಗತ್ತೆ ಅದು ಫೀಲು. ಹೆಂಡತಿ ಗಂಟನಿಗೆ ಮದುವೆ ಆಗದಿರೋರಿಗೆ ಗೊತ್ತಾಗಲ್ಲ. ಅದು ಯಾವ ಗ್ರೇಟು ಅನ್ಕೋತೀರಿ. ಬಟ್ ನನ್ನ ಉದ್ದೇಶ ಏನು ಅಂತಂದರೆ, ಸಂಜು ಬಗ್ಗೆ ಯಾವತ್ತೂ ಎಕ್ಸ್ಪ್ಲೇನ್ ಮಾಡ್ಬೋದಿತ್ತು. ಯಾಕೆ ಎಕ್ಸ್ಪ್ಲೇನ್ ಮಾಡ್ತಿಲ್ಲ ಅಂತಂದರೆ, ನನ್ನ ಉದ್ದೇಶ ಒಂದೇ. ನನಗೆ ಈಗ ವಿಡಿಯೋ ನಾವು ಏನಕ್ಕೆ ನೋಡ್ತೀವಿ? ಯೂಟ್ಯೂಬ್ ವೀಡಿಯೋ. ಈ ಕಡೆ ರಾಂಗ್ ರೋಡಲ್ಲಿ ಬಂದ್ಬಿಟ್ಟು ಅನ್ಕೋತೀನಿ. ಯೂಟ್ಯೂಬ್ ವೀಡಿಯೋ ಏನಕ್ಕೆ ನೋಡ್ತೀವಿ ನಾವು? ಮ್ಯಾಕ್ಸಿಮಮ್ ನಾವು ನೋಡೋದು ಯೂಟ್ಯೂಬ್ ವೀಡಿಯೋ ಒಂದು ಖುಷಿ ಅಂತಂದಾಗ, ನಾವು ಫೀಲಿಂಗಲ್ಲಿ ಇದ್ದಾಗಲೇ ಯೂಟ್ಯೂಬ್ ವೀಡಿಯೋಗಳು ನೋಡೋದು. ಯೂಟ್ಯೂಬ್ ಆಗಲಿ ಇನ್ಸ್ಟಾಗ್ರಾಮಲ್ಲಿ ನಮ್ಗೆ ಯಾವುದಾದ್ರೂ ಟೆನ್ಷನ್ನೋ ಇಲ್ಲ ಫೀಲಿಂಗೋ ಇದ್ದಾಗ ನಾವು ಅಂಥ ವೀಡಿಯೋಗಳು ನೋಡಿ ಸ್ವಲ್ಪ ಖುಷಿ ತೊಗೋತೀವಿ. ಅಂಥದ್ರಲ್ಲಿ ಯೂಟ್ಯೂಬ್ ವೀಡಿಯೋದಲ್ಲೇ ಕೊರಿತಾ ಬರೀ ಅವ್ರ ಕಷ್ಟನೋ, ಅವ್ರ ದುಃಖ, ಅವ್ರ ಪ್ರಾಬ್ಲಮ್ಗಳೇ ಹೇಳ್ಕೊತಿದ್ರೆ ಯಾರು ನೋಡ್ತಾರೆ ಯೂಟ್ಯೂಬ್ ವೀಡಿಯೋನ? ಇದು ನನ್ನ ಉದ್ದೇಶ, ಬೇರೆ ಇನ್ನೇನಿಲ್ಲ. ಅದಕ್ಕೋಸ್ಕರ ಸಂಜು ಜಾಸ್ತಿ ತೋರಿಸ್ತಿಲ್ಲ. ಯಾಕೆಂದರೆ ಸಂಜು ನನ್ನ ಸ್ಟ್ರೆಂತು, ಸಂಜು ನನ್ನ ವೀಕ್ನೆಸ್ಸು, ಎರಡೂ ಅವನೇ. ಅದ್ರ ಬಗ್ಗೆ ಫ್ರೀಯಾಗಿ ಮೈಂಡ್ ಫ್ರೀ ಆದಾಗ ಒಂದು ಸತಿ ಹೇಳಬೇಕು. ಸುಮ್ಮನೆ ಈ ಥರ ಕಾಟಾಚಾರ ಕೇಳ್ಬಿಟ್ರೆ ಅದಕ್ಕೆ ನನಗೆ ಬೆಲೆ ಇರಲ್ಲ. ಅದಕ್ಕೋಸ್ಕರ ಅಷ್ಟೇ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಅಪ್ಡೇಟ್ ಏನು ಅಂತಂದರೆ, ಚೈನಾ ಟ್ರಿಪ್ ಕ್ಯಾನ್ಸಲ್ ಆಯಿತು.
ಚೈನಾ ಟ್ರಿಪ್ ಕ್ಯಾನ್ಸಲ್ ಆಗಿದ್ದ ಕಾರಣ ಎಷ್ಟೋ ಜನ ಅರ್ಧಕ್ಕೆ ನಿಲ್ಲಿಸ್ಬಿಟ್ರಿ. ಯಾಕೆ ಹೇಳ್ತಿಲ್ಲ ಅಂತಂದರೆ ನನ್ನ ವೀಡಿಯೋಗಳೆಲ್ಲಿ ನೋಡಲ್ವೇನೋ, ಇನ್ನು ಮಿಕ್ಕಿದ್ದು ಸೀರಿಯಲ್ಗಳು ಇನ್ನೂ ಬರಬೇಕು ನನಗೆ. ಸೀರಿಯಸ್ಸು 11 ದಿನ ಏನು ಸ್ಪೆಂಡ್ ಮಾಡಿದ್ವಿ ನೇಪಾಳದಲ್ಲಿ ಅದೆಲ್ಲ ಇನ್ನೂ ಬರಬೇಕು. ಅದಿನ್ನೂ ಬಂದಿಲ್ಲ. ಅದು ಎಲ್ಲಿ ಇದನ್ನು ಹೇಳ್ಬಿಟ್ರೆ ಡೈರೆಕ್ಟಾಗಿ ರಿವೀಲ್ ಮಾಡಿಬಿಟ್ರೆ ಅದನ್ನು ನೋಡಲ್ವೇನೋ ಅನ್ನೋದಕ್ಕೆ ನಾನು ಅದನ್ನು ಅಲ್ಲೇ ಹೋಲ್ಡಲ್ಲಿ ಇಟ್ಟಿದ್ದೆ. ಬಟ್ ಇವತ್ತು ಹೇಳ್ತಿದ್ದೀನಿ, ಚೈನಾ ಟ್ರಿಪ್ ಕ್ಯಾನ್ಸಲ್ ಆಗೋಯ್ತು. ಬಂದು ಮೈಸೂರಿಗೆ ಬಂದೆ ಆಲ್ರೆಡಿ ಆಲ್ಮೋಸ್ಟ್ 1 ವೀಕ್ ಆಗೋಯ್ತು. ನಾವು ಏನಕ್ಕೆ ಕ್ಯಾನ್ಸಲ್ ಆಯಿತು? ಸೇಮ್ ಆ್ಯಸ್ ಇಟ್ ಈಸ್, ವೀಸಾ ಬಂದಿಲ್ಲ. ಆಮೇಲೆ ಎಷ್ಟೋ ಜನ ರೀಫಂಡ್ ಬಗ್ಗೆ ಕೇಳ್ತಿದ್ದೀರಿ. ರೀಫಂಡು 3.25 ಲಕ್ಷ ಕೊಟ್ಟಿದ್ದೀನಿ. ಇದು ಆ್ಯಕ್ಚುಲಿ ಫ್ಯಾಕ್ಟ್ ಇದು. ಯಾಕೆಂದರೆ ಮುಚ್ಚುಮರ ಇಲ್ಲ. ಅವ್ರು ಬೇಜಾರು ಮಾಡ್ಕೋತಾರೆ, ಇವ್ರು ಬೇಜಾರು ಮಾಡ್ಕೋತಾರೆ, ಮುಚ್ಚುಮರ ಇಲ್ಲ. ಆ್ಯಕ್ಚುಲಿ ಫ್ಯಾಕ್ಟ್ ಇದು. 3.25 ಲಕ್ಷ ಕೊಟ್ಟಿದ್ದೀನಿ. ನೇಪಾಳ ಪೂರ್ತಿ ಅವ್ರವ್ರ ದುಡ್ಡಲ್ಲೇ ಅವ್ರು ಖರ್ಚು ಮಾಡಿರೋದು. 1 ದಿನ ಮಾತ್ರ ಅವರ ಆರ್ಟಿನರಲ್ಲಿ ಇತ್ತು ನೇಪಾಳು, ಅದನ್ನು ಕಿರಣ್ ಬ್ರೋ ಸ್ಪೆಂಡ್ ಮಾಡಿದ್ದಾರೆ. ಮಿಕ್ಕಿದ್ದೆಲ್ಲನೂ ಅವ್ರವ್ರ ದುಡ್ಡಲ್ಲಿ ಅವ್ರವರೇ ಸ್ಪೆಂಡ್ ಮಾಡಿರೋದು. ಇದು ವಾಸ್ತವ. ಅದನ್ನು ಕಿರಣ್ ಬ್ರೋ ಏನು ಹೇಳಿದ್ದಾರೆ ಅಂತಂದರೆ, ನಾನು ಎಲ್ಲ ಚೈನಾದವ್ರಿಗೆ ಕೊಟ್ಬಿಟ್ಟಿದ್ದೀನಿ, ಅಲ್ಲಿಂದ ರೀಫಂಡ್ಗೆ ಅಪ್ಲೈ ಮಾಡಿದ್ದೀನಿ, ಕೊಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ಸಮ್ ಅಮೌಂಟ್ಸ್ ಅಂದರೆ ಬೇಸಿಕ್ ಅಮೌಂಟ್ ಅಂತಾರಲ್ಲ, ಈಗ ಅಡ್ವಾನ್ಸ್ ಅಮೌಂಟ್ ಅಂತಾರೆ, ಅದನ್ನು ಕಟ್ ಮಾಡಿ ಮಿಕ್ಕಿದ್ದು ಕೊಡ್ತಾರಂತೆ. ಎಷ್ಟು ನನಗೂ ಗೊತ್ತಾಗ್ತಿಲ್ಲ ಅಂದರು. ಬಿಕಾಸ್ ವಿ ರೆಸ್ಪೆಕ್ಟ್ ಹಿಮ್. ಅದಕ್ಕೋಸ್ಕರ ನಾವು ಯಾರೂ ಕ್ವಶನ್ ಕೇಳ್ತಿಲ್ಲ, ಎಷ್ಟು ಕಟ್ಟಾಗುತ್ತೆ, ಯಾವಾಗ ಕೊಡ್ತೀರಿ, ಏನೂ ಕೇಳ್ತಿಲ್ಲ. ನಾನೊಂದು 2 ಟೈಮ್ಸ್ ನಾನು ಕೇಳಿದೆ ಯಾವಾಗ ಆಗುತ್ತೆ ಅಂತ. ಇನ್ನು ಮಿಕ್ಕಿದವ್ರಂತೂ ಮಂಜಣ್ಣ ನಾನು ಇಬ್ಬರೇ ಕೇಳಿದ್ದು. ಇನ್ನು ಮಿಕ್ಕಿದವ್ರಂತೂ ಅದ್ರ ಬಗ್ಗೆ ಮಾತಾಡಲೂ ಇಲ್ಲ. ಯಾಕಂದ್ರೆ ನಮಗೆ ಸ್ವಲ್ಪ ಅಮೌಂಟ್ ನೆಸಸರಿ ಇರೋದಿಲ್ಲ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ಅದಕ್ಕೋಸ್ಕರ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಡೇಟ್ ಹೇಳಲಿಲ್ಲ. ಬಟ್ ಕಿರಣ್ ಬ್ರೋ, ವಿ ಬಿಲೀವ್ ಇನ್ ಕಿರಣ್ ಬ್ರೋ, ಕೊಡ್ತಾರೆ. ಯಾಕೆಂದರೆ ಅವ್ರನ್ನ ಹತ್ರದಿಂದ ನೋಡಿದ್ನಲ್ಲ ನಾನು. ಈ 15-18 ದಿನ ತುಂಬ ಹತ್ರದಿಂದ ನೋಡಿದೆ. ಡೌನ್ ಟು ಅರ್ತ್ ವ್ಯಕ್ತಿ. ಯಾಕೆಂದರೆ ಒಬ್ಬ ಇನ್ಸ್ಟಾಗ್ರಾಮರು ನನ್ನ ಶಾಪ್ಗೆ ಎಷ್ಟೋ ಇನ್ಸ್ಟಾಗ್ರಾಮರ್ಗಳನ್ನ ನಾನು ಇನ್ಫ್ಲೂಯೆನ್ಸರ್ಗಳನ್ನ ಕರೆಸಿದ್ದೆ ಪ್ರಮೋಟ್ ಮಾಡೋಕ್ಕೆ. ಅಂಥ ವ್ಯಕ್ತಿಗಳು ನೋಡಿದ್ರೆ ಈ ಸೆಟ್ ಅವರೆಲ್ಲ ಬರೀ 20,000 50,000 ಇಟ್ಕೊಂಡವ್ರೆ. ತಲೆ ಮೇಲೆ ಏನೋ ಕಿರೀಟ ಇಟ್ಕೊಂಡಂಗೆ. ಅಪ್ಪಪ್ಪಪ್ಪ, ಅವ್ರ ಆಟಗಳು ನೋಡಬೇಕು, ತಡ್ಕೊಳಕ್ಕಾಗಲ್ಲ. ಬಟ್ ಇವರು 2.5 ಲಕ್ಷ ಯೂಟ್ಯೂಬಲ್ಲಿದ್ದಾರೆ, 5 ಲಕ್ಷ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಇದ್ದಾರೆ. ಡೌನ್ ಟು ಅರ್ತ್. ಅದರಲ್ಲೂ ನನ್ನ ಜೊತೆ ಅಂತೂ ತುಂಬ ಕ್ಲೋಸು. ನಾನು ಗೊರಕೆ ತಡ್ಕೊಂಡು, ನನ್ನ ರೂಮ್ಮೇಟ್ ಅವರು ಟೋಟಲ್ ರೂಮಲ್ಲಿ. ದಟ್ಸ್ ವೇ ವಿ ಬಿಲೀವ್ ಇನ್ ಹಿಮ್. ಖಂಡಿತ ಮೋಸ ಆಗಲ್ಲ, ಕೊಡ್ತಾರೆ. ಕೊಟ್ಟ ತಕ್ಷಣ ಅದನ್ನೂ ರಿವೀಲ್ ಮಾಡ್ತೀನಿ, ಎಷ್ಟು ಕೊಟ್ಟರು, ಏನು ಕೊಟ್ಟರು ಅಂತ. ಬಟ್ ಇನ್ನೂ ₹1 ಬಂದಿಲ್ಲ. ಒಂದು. ಎರಡನೇದು, ನನ್ನ ಡ್ರೀಮ್ ಇದ್ದಿದ್ದು ಚೈನಾ, ನೇಪಾಳ ಅಲ್ಲ. ನೇಪಾಳ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ವು. ಅದರಲ್ಲಿ ಎರಡನೇ ಮಾತಿಲ್ಲ. ಬಟ್ ನನ್ನ ಡ್ರೀಮ್ ಇದ್ದಿದ್ದೆ ಚೈನಾ. ಈಗ ಚೈನಾ ಏನು ಮಾಡೋಣ? ಕಿರಣ್ ಬ್ರೋ ಏನು ಹೇಳ್ತಿದ್ದಾರೆ, ನೆಕ್ಸ್ಟ್ ಇದೇ ಬ್ಯಾಚು ಹೋಗೋಣ ಅಂತಿದ್ದಾರೆ. ಬಟ್ ನನ್ನ ತಾಳ್ಮೆ ಕಮ್ಮಿ ಸ್ವಲ್ಪ. ನನಗೆ ತಾಳ್ಮೆ ಏನಕ್ಕೆ ಕಮ್ಮಿ ಅಂತಂದರೆ, ನನ್ನೊಂದು ಡ್ರೀಮ್ ಕಂಪ್ಲೀಟ್ ಆಗಲಿಲ್ಲ ಅಂತಂದರೆ ಅದೊಂದು ಕೊರಗು ಒಳಗಡೆ, ಮಗು ಮನಸ್ಸು ಅಂತನತ್ತಲ್ಲ, ಒಳಗಡೆ ಕೊರಗ್ತಾನೇ ಇರುತ್ತದು. ಇದು ಅಂತಲ್ಲ, ನನ್ನ ಲೈಫಲ್ಲಿ ಪ್ರತಿಯೊಂದು ಅಷ್ಟೇ. ಏನಾದರೂ ಒಂದು ಈಗ ಸಿಗಬೇಕು, ಇಲ್ಲ ಪಡ್ಕೋಬೇಕು, ಇಲ್ಲ ಸಾಧಿಸ್ಬೇಕು ಏನು ಅಂತಂದಾಗ, ಅದಾಗದೇ ಇದ್ದಾಗ ಅದಾಗೋವರೆಗೂ ಕೊರಗ್ತಾ ಇರುತ್ತೆ. ಸೇಮ್ ಇದು ಅದೇ ಥರ. ಯಾಕೆಂದರೆ ಲೈಫಲ್ಲಿ ನಾನು ಯಾವತ್ತೂ ಫಾರಿನ್ ಟ್ರಿಪ್ ಅನ್ನೋದೇ ಹೋಗಿಲ್ಲ. ಅಂಡಮಾನ್ ಫೈನಲ್ಲು, ಈ ಕಡೆ ಮನಾಲಿ ಫೈನಲ್ಲು ಅಷ್ಟೇ ನಾನು ಜಾಸ್ತಿ ಅಂತ ಹೋಗಿರೋದು. ಲೇ ಲಡಾಖು ಹೋಗಿಲ್ಲ, ಮನಾಲಿನೇ ಫೈನಲ್ ಹೋಗಿದ್ದು. ಅಂಡಮಾನ್ ಎಲ್ಲ ಫ್ಯಾಮಿಲಿ ಜೊತೆ, ಮನಾಲಿ ಬೈ ಮಿಸ್ ಆಗಿ ಕಾರ್ ಪರ್ಚೇಸ್ ಮಾಡೋಕ್ಕೆ ಹೋದಾಗ ಫ್ರೆಂಡ್ಸ್ಗಳ ಜೊತೆ ಹೋಗಿದ್ದು. ಅದು ವಿತೌಟ್ ಪ್ಲ್ಯಾನಿಂಗ್ ಹೋಗಿದ್ದು, ಯಾವುದೋ ಮನಾಲಿ. ಈಗೇನಾಗ್ತಿದೆ, ನನಗೆ ಚೈನಾ ಹೋಗಲೇಬೇಕು. ಆಲ್ರೆಡಿ ಬೇರೆ ಏಜೆಂಟ್ನೂ ಕನ್ಸಲ್ಟ್ ಮಾಡಿದ್ದೀನಿ. ಕಿರಣ್ ಬ್ರೋ ಜೊತೆನೂ ಹೋಗ್ತೀನಿ ಕರೆದ್ರೆ. ಅದು ಸಾಲ ಆಗಲಿ, ಯಾಕೆಂದರೆ ಅವ್ರದ್ದು ಫಸ್ಟ್ ಆಲ್ಟಿನರಿ, ಅವ್ರಿಗೂ ಸಕ್ಸಸ್ ಆಗಲೇಬೇಕು. ಅವ್ರದ್ದು ಬಂದು ಪ್ಲ್ಯಾನ್ ಇರೋದು ಟಿಬೇಟ್ ಅಂದರೆ ನಾವು ಟಿಬೇಟ್ ಅಂತ ಕರೆಯೋಂಗಿಲ್ಲ. ಅದನ್ನ ಈಗ ಮೈನ್ಲ್ಯಾಂಡ್ ಚೈನಾ ಬೇರೆ, ಟಿಬೇಟ್ ಬೇರೆ ಅಂತ ಕರೆಯೋಂಗಿಲ್ಲ, ಎಲ್ಲ ಒಂದೇ. ಬಟ್ ಇವ್ರದ್ದು ಇದ್ದಿದ್ದು ಲಾಸಾವರೆಗೂ ಫೈನಲ್ಲು. ಲಾಸ್ ಆದಮೇಲೆ ಬೀಜಿಂಗ್ ಆಗ್ಬೋದು, ಶಂಜಂಗ್ ಆಗ್ಬೋದು, ಇದು ಯಾವುದಕ್ಕೂ ಕರ್ಕೊ ಹೋಗ್ತಿರಲಿಲ್ಲ ಅವರು. ಬಟ್ ನನ್ನ ಇದಿರೋದು, ಡ್ರೀಮ್ ಇರೋದು ಮೈನ್ಲ್ಯಾಂಡು ನೋಡಬೇಕು ಅಂತ. ಯಾಕೆಂದರೆ ಎಲ್ರಿಗೂ ಇರುತ್ತಲ್ಲ ಆ ಥರ. ನಾನು ಸ್ವಲ್ಪ ಹಿಸ್ಟಾರಿಕಾಗಿ ತುಂಬ ಇಷ್ಟಪಡೋನು. ಅದ್ರಲ್ಲಿ 7 ವಂಡರ್ಸಲ್ಲೂ ಒಂದು ಕವರ್ ಮಾಡ್ಬೇಕು ನನ್ನ ಲೈಫಲ್ಲಿ. ಆದರೆ ಯಾಕೆಂದರೆ ದೇವರು ತುಂಬ ಶಕ್ತಿ ಕೊಟ್ಟು, ಹೇಳಿದ್ನಲ್ಲ ಫಸ್ಟಿಂದ ನಾನು ಹೇಳೋದು ಅದೇ, ಮನಸ್ಥಿತಿ, ಮನೆ ಸ್ಥಿತಿ, ಮನಿ ಸ್ಥಿತಿ 3 ಚೆನ್ನಾಗಿದ್ರೆ ಮಾತ್ರ ಎಲ್ಲ ಮಾಡೋಕ್ಕಾಗೋದು. ಸದ್ಯಕ್ಕೀಗ ಈ ಪರಿಸ್ಥಿತಿಯಲ್ಲಿ 2 ಚೆನ್ನಾಗಿದೆ, ಮನೆ ಸ್ಥಿತಿ ಒಂದೇ ಸ್ವಲ್ಪ ಗಂಭೀರವಾಗಿದೆ. ಆದರೆ 7 ವಂಡರ್ಸ್ನು ಕಂಪ್ಲೀಟ್ ಮಾಡಬೇಕು ಅಂತ ನನ್ನ ಆಸೆ. 7 ವಂಡರ್ಸ್ನ ಅದರಲ್ಲೊಂದು ಚೈನಾದಲ್ಲಿದೆ, ಯಾವುದು ಗ್ರೇಟ್ ವಾಲ್ ಆಫ್ ಚೈನಾ. ಅದನ್ನು ನೋಡಬೇಕು ಅಂತ ತುಂಬ ಆಸೆ. ನಮ್ಮ ಮೈಸೂರು, ಬೆಂಗಳೂರು
ಹೈವೇ. ನಾನು ಮನೆ ಬಿಟ್ಟಾಗ ಎಲ್ಲ ಬಿಟ್ಟಿದ್ದೀನಿ ಅಂತ ಹೇಳಿದ್ರು. ಅದೆಷ್ಟು ಜನ ಸುಲೋ ಗೊತ್ತಿಲ್ಲ. ನಾನು ನಿಧಾನಕ್ಕೆ ಬಿಡ್ಲಾ ಅಂತ ಹೇಳಿದೆ. ಎಲ್ಲ ಬಿಟ್ಬಿಟ್ಟಿದ್ದೆ ಬೇಗ ಬಿಡಪ್ಪ ಅಂದರು. ಬಟ್ ಅವ್ರಿಗಿಂತ ಬೇಗ ನಾನೇ ಹೊರಟೋಗ್ತೀನಿ ಅನ್ನಿಸ್ತಿದೆ. ಯಾಕೆಂದರೆ ನಮಗೆ ಈ ರೋಡ್ ಹೆಂಗೆ ಗೊತ್ತಾ, ಹೆಚ್ಚು ಕಮ್ಮಿ ನೇಪಾಳವರೆಗೂ ಇದಕ್ಕಿಂತ ಒಳ್ಳೊಳ್ಳೆ ರೋಡ್ಗಳು ನೋಡಿದ್ವು, ಇದಕ್ಕಿಂತ ಕಚಡ ರೋಡ್ಗಳು ನೋಡಿದ್ವು. ಎಲ್ಲ ರೋಡ್ ನೋಡಿದ್ರು ನಮ್ಮ ಮನೆ ರೋಡ್ ಇದ್ದಂಗೆ ಇದೊಂಥರ ಓಡಿಸಿ ಬೆಂಗಳೂರಿಗೂ ಮೈಸೂರಿಗೂ ಯಾವ ಕಡೆ ಎಲ್ಲಿ ಕಟ್ಟಿಂಗ್ ಇರುತ್ತೆ, ಎಲ್ಲಿ ಟ್ರಾಫಿಕ್ ಜಾಸ್ತಿ ಇರುತ್ತೆ, ಎಲ್ಲಿ ಸಿಗ್ನಲ್ ಇದೆ, ಎಲ್ಲಿ CCTV ಕ್ಯಾಮ್ರಾ ಇದೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಎಲ್ಲಿ ಸ್ಪೀಡ್ ಮಾಡಬೇಕು, ಎಲ್ಲಿ ಸ್ಲೋ ಮಾಡಬೇಕು ಅಂದ್ರೆ ಮನೆ ರೋಡ್ ಇದ್ದಂಗೆ ಹೋಗ್ತಾ ಇರುತ್ತೆ ರೋಡು. ಮಂಡ್ಯ ತಲುಪಿದ್ವು ನೋಡಿ. ನಮ್ಮ ಚಂದ್ರಣ್ಣನ ಮನೆ ಹೇಗಿದೆ, ಪುಟ್ಟದಾಗಿ ಚೊಕ್ಕವಾಗಿ ಕಟ್ಕೊಂಡಿದ್ದಾರೆ. ಅವ್ರ ಮಗ, ಎರಡನೇ ಮಗ ಇದು. ಹೆಸರೇನೋ ನಿಂದ? ಭಗತ್. ಸೆಕೆಂಡ್ ನೇಮ್. ಹಾಂ, ಸೆಕೆಂಡ್ ನೇಮ್ ಭಗತ್ತಾ? ಫಸ್ಟ್ ನೇಮ್ ಏನು? ಫಸ್ಟ್ ನೇಮ್ ಅರ್ಜುನ್. ಹಾಂ, ನಿನ್ನ ಹೆಸರು ಭಗತ್, ಇವ್ರ ಹೆಸರು ಭಗತ್ ಅಂತ. ಒಳ್ಳೆ ತುಂಬ ಚೆನ್ನಾಗಿದೆ ಹೆಸರು. ಭಗತ್ ಸಿಂಗ ಬರೀ ಭಗತ್ತಾ? ಭಗತ್ ಚಂದ್ರ. ಅವರು ಅರ್ಜುನ್ ಚಂದ್ರ ಮತ್ತು ಭಗತ್ ಚಂದ್ರ. ನೋಡಿ ಫ್ರಂಟ್ ಹೇಗಿಟ್ಟಿದ್ದಾರೆ, ಆರಾಮಾಗಿ ಪೀಸ್ಫುಲ್ಲಾಗಿ ಕೂತ್ಕೊಂಡು ಯಾರು ಬಂದಾಗ ಓಡಾಡೋಕ್ಕೆ. ಅದು ಎಂಟ್ರೆನ್ಸು. ವೈಪ್ಸ್ ನೋಡಿ ಎಂಟ್ರೆನ್ಸು ಡಿಸೈನ್ ನೋಡಿ. ಇವ್ರ ಹೆಸರು ಅರ್ಜುನ್ ಚಂದ್ರ ಅಂತ, ಫಸ್ಟ್ ಮಗ. ಆಯ್ತು ಅಣ್ಣ, ಸ್ವಲ್ಪ ನನಗೆ ಬೈಕಿಗೆ ಕೊಟ್ಬಿಟ್ರೆ ಹಿಂಗೆ ಹೋಗಿ ಬಂದ್ಬಿಡ್ತೀನಿ. ಏನು ಹೋಗೋದು ಬೇಡಪ್ಪ, ನೀನೇನು ಬೈತಿ ಅಂತ ನನಗೆ ಗೊತ್ತು. ನೋಡಿ ಇದು ಯಾರೋ ಒಂದು ಕಂಡು ಹಿಡಿತಿದ್ದೀರಾ, ಇದು ಮಂಜಣ್ಣ ಅಂತ. ಇನ್ನೊಬ್ರು ತೋರಿಸ್ತೀನಿ ಬನ್ನಿ. ಇಲ್ಲ ಅವರು ಮಾಡ್ಕೋತಾರೆ. ಈಗ ಇಲ್ಲೊಬ್ರು ನೋಡ್ಕೊಳ್ಳಿ. ಈಗ ಕಾರ್ ಪಾರ್ಕ್ ಮಾಡ್ತಿದ್ದಾರೆ. ಇವರು ಕಿರಣ್ ಬ್ರೋ ಅಂತ ಕಾಣಿಸ್ತಿದಾರ. ಮಿಂಚ್ತಾ ಇದ್ದೀರಲ್ಲ, ಮನೆಗೆ ಬಂದ ತಕ್ಷಣ ಫುಲ್ಲು ಇದಾಗ್ಬಿಟ್ಟಿದ್ದೀರಾ. ನಿಮ್ಮ ಫ್ರೆಂಡ್ ಹೆಸರು ಗೊತ್ತಾಗಲಿಲ್ಲ? ಅಜಿತ್ ಅಂತ. ಅಜಿತ್. ಇವರೇ ಅಜಿತ್. ಹಲೋ ಅಜಿತ್ ಅಂತ ನೋಡಿ. ಅಜಿತ್ ಅಂದರೆ ಇವರೇ. ನಮ್ಮ ಟೂರಲ್ಲಿ ಸಖತ್ ಮಿಸ್ ಮಾಡ್ಕೋತಿದ್ದು ಇವ್ರನ್ನೇ ನಾವು. ಸರ್ ರಘು ಅಂತ ನಾವು ಮೀಟ್ ಆಗಿದ್ರಲ್ಲ ಲಾಂಚ್ ದಿನ ಇದ್ರ. ಬಟ್ ಆಗಷ್ಟು ಪರಿಚಯ ಇರಲಿಲ್ಲ. ಅದೇನಾಯ್ತು, ಈಗ ಇವರು ಒಂದು ರೀಲ್ಸ್ ಮಾಡಿದ್ರ. ಹಲೋ ಅಜಿತ್. ನನಗೆ ಭಗತ್ ಚಂದ್ರನ ಹೆಸರು ತುಂಬ ಇಷ್ಟ ಆಯಿತು. ಯಾಕಂದರೆ ನಾನು ಭಗತ್ ಸಿಂಗ್ ಫಾಲೋ ಒಟ್ಟು ನನಗೆ ಇಲ್ಲೂ ಫೋನ್ ಮಾಡಿ ಅವರಿಗೆ ನೋಡಿ. ಕ್ಯಾಮ್ರಾ ಹೆಂಗೆ ಆಪೋಸಿಟ್ ಇಟ್ಕೊಂಡಿದ್ದೀವಿ. ನಾನು ಯಾವಾಗ ಆನ್ ಮಾಡ್ತೀನೋ ಅವಾಗೆಲ್ಲ ಆನ್ ಮಾಡ್ಕೊಂತಾರೆ. ನಾನು ಪಾಪ ಇವ್ರು ಬಿಟ್ಬಿಟ್ರು. ಇಲ್ಲ, ತಿನ್ನುವಾಗ ನಾವು ಆಫ್ ಮಾಡ್ಬಿಡ್ತೀವಿ. ಅಲ್ಲಿವರೆಗೂ ಮಾತ್ರ ಮಾಡ್ತೀವಿ, ತಿನ್ನುವಾಗ ಆಫ್ ಮಾಡ್ತೀವಿ. ನಮ್ಮ ನೆಚ್ಚಿನ ನವೀನ ಅದೇ ನಿಮ್ಮ ಬಗ್ಗೆ ಸಾಕಷ್ಟು ಮಾತಾಡಿದ್ದೀವಿ. ಯಾವ ಥರ ಮಾತಾಡಿದ್ದೀವಿ ಅಣ್ಣ? ಕಾಮಿಡಿ ಅಲ್ವಾ ಬೇಡ? ಕಿರಣ್ ಜಿ ಕೆಡಿಸ್ಕೊಬಿಡ್ರಿ ನಿಮ್ಮ ಬಿಸ್ನೆಸ್ನ. ಎಲ್ಲರೂ ಬ್ಲಾಗರ್ ಮಾಡ್ಬಿಟ್ರಲ್ಲ, ನಿಮ್ಮ ಕತೆ ಅಷ್ಟೇ. ಏನು ಮಾಡಿದ್ರೆ ಅದು? ಯಾವುದು ಈ ಲಂಡನ್ ಅಲ್ಲಿವರೆಗೂ ಸೆಂಟ್ರಲ್ ಏಷ್ಯಾ ಹಿಂಗೆ ಕೇಳ್ತಾರೆ ಅಂತ. ಮೇಲ್ಗಡೆ ಅಲ್ಜೇರಿಯಾ ಇರುತ್ತೆ, ए टीवी वाले भाई, ए सफेद कपड़ा, ओ ए इस ओर कर दो कैमरा इस ओर कर दो तुम कैमरा. ಇದು ನಿಯೋಸೆಪಿಯನ್ ಅಂತ ಒಂದು AI ನೋಟ್ ಟೇಕರ್. ಇದು ಉದಾಹರಣೆಗೆ ಇದು ಬ್ಲಿಂಕ್ ಆಗ್ತಾ ಇದೆ ಅಂದರೆ ಇದು ನನ್ನ ನೋಟ್ ತಗೋತಾ ಇದೆ. ಇಲ್ಲಿ ನಂದು ನಿಯೋಸೆಪಿಯನ್ ಆ್ಯಪ್ ಇದೆ. ಈ ಆ್ಯಪ್ಗೆ ನನ್ನ Gmail ID ನಾನು ಕನೆಕ್ಟ್ ಮಾಡಿದ್ದೀನಿ. ಮತ್ತು ಚಾಟ್ GPT ಅಥವಾ ಕ್ಲಾಡ್ AI ಯಾವುದನ್ನು ಬೇಕಾದ್ರೂ ನೀವು ಕನೆಕ್ಟ್ ಮಾಡ್ಬೋದು. ಅದು ಮಾಡಿದಾಗ ಏನಾಗುತ್ತೆ ಅಂದರೆ, ಈಗ ನಾನು ನೀವು ಮಾತಾಡ್ತಾ ಇದ್ದೀವಿ, ನಾನು ಏನು ಮಾತಾಡಿದೆ ಅನ್ನೋದನ್ನ ನಮಗೆ ಕೀ ಪಾಯಿಂಟ್ಸ್ ಆಗಿ ನೋಟಲ್ಲಿ ಕಳಿಸುತ್ತೆ ಅದು. ಉದಾಹರಣೆಗೆ ನಾನೇನೋ ಪ್ರೈವೇಟಾಗಿ ಮಾತಾಡ್ತಾ ಇದ್ದೀನಿ ಅಥವಾ ಅವಶ್ಯಕತೆ ಇಲ್ಲದ ಮಾತಾಡ್ತಾ ಇದ್ದೀನಿ, ಆಗ ಏನು ಮಾಡ್ತೀನಿ ಅಂದರೆ ಅದನ್ನು ಟ್ಯಾಪ್ ಮಾಡಿ ಮಲಗಿಸ್ಕೊಡ್ತೀನಿ. ಇದು ಸ್ಲೀಪಿಂಗ್ ಮೋಡ್. ಅವಶ್ಯಕತೆ ಇಲ್ಲ, ಸ್ಲೀಪಿಂಗ್. ಈಗ ನಾವು ಜನರಲ್ ಆಗಿ ಮಾತಾಡ್ತಾ ಇದ್ದೀವಿ, ಮಕ್ಕಳು ಮುದ್ದು ಮಾಡ್ತಾ ಇದ್ದೀವಿ, ಅಥವಾ ಏನೋ ಕ್ಯಾಶುವಲ್ ಆಗಿ ಮಾತಾಡ್ತಾ ಇದ್ದೀವಿ, ಆಗ ನಮಗೆ ನೋಟ್ಸ್ ಟೇಕಿಂಗ್ ಅವಶ್ಯಕತೆ ಇಲ್ಲ. ಇದು ಯಾವ ತರ ಚೇಂಜ್ ಆಗುತ್ತೆ ಅಂದ್ರೆ, ಇದೊಂಥರ ಮನುಷ್ಯನ ಸೆಕೆಂಡ್ ಬ್ರೈನ್ ತರ ಕೆಲಸ ಮಾಡುತ್ತೆ. ಉದಾಹರಣೆಗೆ ಆ ಮಗು ನಿಯೋಸೆಪಿಯನ್ ಹಾಕೊಂಡು ಸ್ಕೂಲ್ಗೆ ಹೋಗ್ತಾನೆ, ಅವನಿಗೆ ಒಂದು ಸ್ಪೆಸಿಫಿಕ್ ಪಾಠ ಮಾಡ್ಬೇಕಾದ್ರೆ ಅದನ್ನ ಟ್ಯಾಪ್ ಮಾಡ್ಬಿಟ್ಟು ಮಾಡಿದ್ರೆ ಅದು ಅವ್ರ ಅಮ್ಮನ ಫೋನ್ ಮನೇಲಿರಲಿ, ಅದು ನೀಟಾಗಿ ಆ ಟೀಚರ್ ಏನೇನು ಪಾಯಿಂಟ್ಸ್ ಹೇಳಿದ್ರು ಅದನ್ನೆಲ್ಲ ನೋಟ್ ಆಗಿ ಬರುತ್ತೆ.
ಅಥವಾ ದೊಡ್ಡ ದೊಡ್ಡ ಕಾರ್ಪೊರೇಟ್ ಬಿಸ್ನೆಸ್ ಅಲ್ಲಿ ಮಾತಾಡಿರ್ತಾರೆ. ಅವ್ರು ಏನ್ ಮಾತಾಡಿರ್ತಾರೆ ಅನ್ನೋದು ನೋಟ್ ಆಗಿ ಬರುತ್ತೆ ಸರ್. ಅದು ಇಂಗ್ಲಿಷಲ್ಲೇ ಮಾತಾಡಿರ್ಬೇಕು. 110 ಲ್ಯಾಂಗ್ವೇಜ್ ಅರ್ಥ ಆಗುತ್ತೆ ಇದಕ್ಕೆ. ಈಗ ಒಂದ್ ಸುಮ್ನೆ ಒಂದು ನೋಟ್ ಮಾಡಿ ತೋರಿಸಿ ಸರ್. ತೋರ್ಸೋಣ. ಲೈಕ್ ನಿಮ್ ಬಿಫೋರ್ ಯಾವ್ದಾದ್ರು ನೋಟ್ ಇದ್ರೆ ತೋರಿಸಿ, ಅದು ಹಿಂಗೆ. ಆಯ್ತು. ಬೆಳಿಗ್ಗೆ ನಾನು ಜಸ್ಟ್ ಬೆಳಿಗ್ಗೆ ವೇರ್ ಮಾಡಿದ್ದು. ಈಗ ನಿಯೋಸೆಪಿಯನ್ ಆಪ್ ತೆಗಿತೀನಿ. ಓಕೆ. ಆಪ್ ತೆಗ್ರೆ ಕಾಣಿಸ್ತಿದ್ಯಾ? ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಬನ್ನಿ, ಕ್ಯಾಮ್ರಾಗೂ ಕಾಣಿಸ್ತಿದೆ. ಒಂದೇ ನಿಮಿಷ. ಯಾಕದ ಆಚೆ ಬಂದ್ಬಿಟ್ಟಿದೆಯಲ್ಲ? ನೆಟ್ವರ್ಕ್ ಪ್ರಾಬ್ಲಮ್. ಇಲ್ಲ ಸೈನ್ ಇನ್ ಅಲ್ಲ, ಸೈನ್ ಇನ್ ಆಗಿತ್ತಲ್ಲ, ಅದಕ್ಕೆ ಯಾಕೆ ಬಂದಿದೆ ಅಂತ ಕೇಳ್ತಾ ಇದೆ ಅಷ್ಟೇ. ಎಷ್ಟು ಬೀಳ್ತು ಸರ್ ಅದಕ್ಕೆ? ಇದು 12,999 ಅಥವಾ 13,999 ಮರ್ತೋಗಿದೆ. ವಿತ್ ಆಪ್ ಅಸೆಸ್ ಅಲ್ವಾ? ಅದು ಆ್ಯಪ್, ಅದು ಇನ್ಬಿಲ್ಟ್ ಅದು. ಎಲ್ಲಣ್ಣ ಪರ್ಚೇಸು? ಈಗ ಸದ್ಯಕ್ಕೆ ಇದು ಅಮೆಝಾನಲ್ಲೇ ಇರೋದು ಈಗ. ಅಥವಾ ನಿಯೋಸೆಪಿಯನ್ ಆ್ಯಪ್ ಇದೆ. ಇಲ್ಲಿ ನೋಡಿ ಮೆಮೊರೀಸ್ ಅಂತ ಇದೆಯಲ್ಲ, ಈ ಮೆಮೊರೀಸ್ಗೆ ಹೋದ್ರೆ ಈಗ ಬೆಳಿಗ್ಗೆ 9 ಗಂಟೆ 10 ನಿಮಿಷದಲ್ಲಿ ನಾನು ಡಿಸ್ಕಷನ್ ಮಾಡಿದ್ದೀನಿ. ಅಂದ್ರೆ ಅವಾಗ ನಾನು ಮಾತ್ರ ಆನ್ ಮಾಡಿದ್ದೆ. ಏನದು ಪಾಯಿಂಟು? ಸೋಷಿಯಲ್ ಮೀಡಿಯಾ ಆ್ಯಂಡ್ ಬಿಸ್ನೆಸ್ ಗ್ರೂಪ್ ಡಿಸ್ಕಷನ್ ಮಾಡೋದು ನಾನು ನನ್ನ ಬ್ರದರ್ ಇಬ್ಬರು. ಎ ಕ್ಯಾಶುಯಲ್ ಕನ್ವರ್ಷನ್ ಬಿಟ್ವೀನ್ ನವೀನ್ ಸಂಗಾಪುರ ಆ್ಯಂಡ್ 2 others ಆ್ಯಂಡ್ ಹೌ ದ ಸೋಷಿಯಲ್ ಮೀಡಿಯಾ ಫಿಟ್ಸ್ ಇನ್ ಟು ಟುಡೇಸ್ ಬಿಸ್ನೆಸ್ ಲ್ಯಾಂಡ್ಸ್ಕೇಪ್. ಅಂದರೆ ನಾವು ಟ್ರಿಪ್ಗೆ ಹೋದ್ಮೇಲೆ ಸೋಷಿಯಲ್ ಮೀಡಿಯಾ ಬಗ್ಗೆ ನನಗೇನು ಮನದಟ್ಟಾಯಿತು, ಅದನ್ನು ನಾವು ಇವತ್ತು ವ್ಯಾಪಾರದಲ್ಲಿ ಬದುಕಲ್ಲಿ ಯಾಕೆ ಬಳಸಬೇಕು, ಹೆಂಗೆ ಬ್ರ್ಯಾಂಡ್ ಮಾಡಬೇಕು, ಇದ್ರ ಬಗ್ಗೆ ಮಾತಾಡಿದ್ನ ನೋಟ್ ಕಳಿಸಿದೆ. ಬೇಕಾದ್ರೆ ಅದನ್ನು ಫುಲ್ ಓದ್ಬೇಕಾ? ಕನ್ನಡದಲ್ಲೂ ಇರೋದಿದೆಯಾ? ಇಲ್ಲ, ಆದ್ರೆ ನಿಮ್ಮ ಕನ್ನಡನ ಅರ್ಥ ಮಾಡ್ಕೊಳ್ಳುತ್ತೆ. ಅದು ನೋಟ್ಸ್ ಮಾತ್ರ ಇಂಗ್ಲಿಷಲ್ಲೇ ಕಳಿಸ್ಕೊಡುತ್ತೆ. 110 ಲ್ಯಾಂಗ್ವೇಜ್ ಗೊತ್ತು. ಓಕೆ. ಅವ್ರ ಮನೆಗೆ ಬಿಡ್ತಾ ಇದೀವಿ. ನೆಕ್ಸ್ಟು ಈಗ ನವೀನಣ್ಣನ ಮನೆ. ನವೀನಣ್ಣನ ಕಾರ್ ನೋಡಿ, ಐಲೆಕ್ಸ್ ರೆಡ್ ಕಲರ್. ರೆಡ್ ಅಂದರೆ ಅಲ್ಟಿ. ನಮ್ಮ ಕೆಂಪಿನೂ ರೆಡ್ ನೋಡಿ, ಐಲೆಕ್ಸು ರೆಡ್ ಅಂದರೆ ಅಲ್ಟಿ. ಅದು ನೋಡೋಕ್ಕೆ ಚಂದ. ಆಧಾರ್ ಶಡ ನೋಡಿ, ಎಕ್ಸ್ ಯು 700 ತಂದವ್ರೆ. ತೋರಿಸ್ಬೇಕು, ನೀವು ದೂರದಿಂದ ತೋರಿಸಿ ತಾಳೆ ಹಂಗೆ ತೋರಿಸ್ಕೊಳ್ತೀನಿ. ಟೂರಲ್ಲಿ ಇದ್ದಾಗಲೇ ಅವ್ರಿಗೆ ಡೆಲಿವರಿ ಬಂತು. ಆಟೋ ಗೇರು ಕಲ್ತವ್ರೆ, ಆಟೋ ಗೇರು. ಪಾಪ ಮೊನ್ನೆನೂ ಬಂದು ಅಂಗಡಿ ಹತ್ರನೂ ತೋರಿಸಿದ್ರು. ನಾನು ಸ್ವಲ್ಪ ಗಲೀಜಾಗಿದ್ದೆ, ಅದಕ್ಕೆ ಹತ್ತಲಿಲ್ಲ, ಬೇಡ ಬೇಜಾರು ಮಾಡ್ಕೋತಾರೆ ಅಂತ. ಚೆನ್ನಾಗಿದೆ. ಒನ್ ಆಫ್ ದಿ ಡ್ರೀಮ್ ಕಾರ್ ಆಫ್ ಮೈನ್. ಈ ಥರ ಕಾರ್ ತೊಗೋಬೇಕು ಅಂತ ಡ್ರೀಮು. ಕಾಲ ಕೊಡ್ಬೇಕಷ್ಟೇ. ಚಂದ್ರ ಅವ್ರ ಜೊತೆ 779 ಅವ್ರದ್ದು ಲಕ್ಕಿ ನಂಬರ್ ಅಂತೆ. ಅವ್ರು ಅದಕ್ಕೆ ದುಡ್ಡು ಕೊಟ್ಟು ಅದನ್ನ ಪರ್ಚೇಸ್ ಮಾಡ್ತಾರೆ ನಂಬರನ್ನು. ಅವ್ರು ಎರಡು ಕಾರಲ್ಲೂ ಸೇಮ್ ನಂಬರ್. ಕೂತಿದ್ದೀವಿ. ನಮ್ಮ ಮಂಜಣ್ಣ ನೋಡಿ ಕಾರ್ ಬಗ್ಗೆ ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊತಾ ಇದ್ದಾರೆ. ಚಂದ್ರನ ಎಕ್ಸ್ಪ್ಲೈನ್ ಮಾಡ್ತಾವ್ರೆ ಐಲೆಕ್ಸ್ ಬಗ್ಗೆ. ಎಷ್ಟೇ ಆದರೂ ಒಂಥರ ಕಾಸ್ಟ್ಲಿ ಗಾಡಿನೇ. ಅದು ನೋಡಿದಾಗ ಇಂಥವ್ರಿಗೂ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕು ಅನ್ಸುತ್ತೆ. ಮಂಜಣ್ಣ ನಮ್ಮ ಜೊತೆ ಬರ್ತೀನಿ ಅಂತಂದರೆ ಐಲೆಕ್ಸ್ ಹೋಗ್ತಿದೆ. ಐಲೆಕ್ಸ್ ಅಂದರೆ ಚಂದ್ರದಲ್ಲ ಇದು. ನವೀನಣ್ಣಂದು ರೆಡ್ ಕಲರ್ ಆಮೇಲೆ ತೋರಿಸೋದಲ್ಲ ಐಲೆಕ್ಸು. ಈಗ ನವೀನಣ್ಣ ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಕಾರಲ್ಲಿ ನಮ್ಮ ಟ್ರಾವೆಲ್ ಕನ್ನಡಿಗ ಮಂಜಣ್ಣ, ನಾವು ಟ್ರಾವೆಲ್ ವಿತ್ ರಘು ಇಬ್ಬರು ಹೋಗ್ತಾ ಇದ್ದೀವಿ. ಅಲ್ಲೋದ ತಕ್ಷಣ ಅವರ ತೋಟ ಎಲ್ಲ ಎಕ್ಸ್ಪ್ಲೋರ್ ಮಾಡಿ, ಮನೆ ಎಕ್ಸ್ಪ್ಲೋರ್ ಮಾಡಿ, ಮನೆ ಪರ್ಸ್ನಲ್ ವೀಡಿಯೋ ತೋರಿಸ್ಬೇಡಿ ಅಂತ ಹೇಳಿದ್ದಾರೆ. ಔಟ್ ಸೈಡಿಂದ ತೋರಿಸ್ತೀನಿ, ಯಾಕಂದರೆ ಆಡಂಬರ ಎಲ್ಲ ತೋರಿಸೋದು ಬೇಡ ಅಂತ. ನಮ್ಮ ಅನಿಸಿಕೆನೂ ಅದೇ. ನಮ್ಮ ವೈಯಕ್ತಿಕ ಬದುಕನ್ನು ವೀಡಿಯೋದಲ್ಲಿ ತೋರಿಸೋ ಅವಶ್ಯಕತೆ ಇಲ್ಲ. ಈಚೆಯಿಂದ ತೋರಿಸ್ತೀನಿ ಮನೆನ. ಓಕೆ, ಹೋಗ್ತಾ ವೀಡಿಯೋ ಮಾಡ್ತಾ ಹೇಳ್ತೀನಿ. ಬಂದು ನವೀನ ಮನೆ ಒಳಗಡೆ ನುಗ್ತಾ ಇದ್ದೀವಿ. ಮೈಸಿರಿ ಸಿರಿಕಲ್ಚರ್ ಪ್ರೈವೇಟ್ ಲಿಮಿಟೆಡ್ ಸಂಗಾಪುರ. ನಾಯಿ ಇದೆ, ಎಚ್ಚರಿಕೆ ಬೋರ್ಡ್ ಹಾಕಿದ್ದಾರೆ. ಯಾವ ನಾಯಿ ಮನೆ ಮಾತ್ರ ಎಕರೆಗಟ್ಟಲೆ ಇದೆ. ಇನ್ನೊಂದು ಮನೆ ನೋಡಿ, ಮಾಡಿದ್ರೆ ಹಿಂಗೆ ಮಾಡ್ಕೊಬೇಕು ಮನೆ. ನೀನೇನಾ ನಾವು ಇಲ್ಲ ಹಾಕ್ಬಿಡ್ಬೋದಾ? ನೋಡಿ, ಇದೆ ಅಣ್ಣನ ಮನೆ. ಅಣ್ಣ ಇದೇನಾ ನಿಮ್ಮ ಮನೆ? ತುಂಬಾ ಚಿಕ್ಕದಾಗಿದೆ ಮನೆ. ಹೌದು ಮನೆ. ಇಲ್ಲ 22 ಅರ್ಧ ಎಕರೆ. ಸ್ವಲ್ಪ ಎಳೆದು ಬರಲ್ಲ. ಯಾವುದಾದ್ರು ಹುಲಿ? ಇದು ಬೆಲ್ಜಿಯಂನಲ್ಲಿ ಹಾಕಿದ್ದು ರಾಣ ಅಂತ.
ರಾಣ ಅಂತ ಹೆಸರು. ನಮ್ಮ ಮಧೋಣ ಅಂತ ಒಬ್ರು ಮಿಲಿಟರಿ ಪರ್ಸನ್ ಇದ್ದಾರೆ. ಹಾಂ, ರಾಣ ನೋಡಿ ರಾಣ ಅಲ್ಲೊಬ್ಬ ಕರೀತಾರೆ. ಅಣ್ಣ ಅದ್ರ ಹೆಸರು ಹೆಸರೇ ಕಾಲ್ಬಾರ ಅಂತ ಇಟ್ಕೊಂಡ್ಬಿಟ್ಟಿದ್ರೆ ಕಾಳ ಕಾಳ ಬನ್ನಿ ಬನ್ನಿ. ಸ್ವಿಮ್ಮಿಂಗ್ ಪೂಲ್ ಎಷ್ಟಿದೆ ಅಣ್ಣ? ಉದ್ದ ಏನು ಹೇಗಿದೆ ನೋಡಿ, ಅದು ಕೆತ್ತನೆ ಆಗ್ಬೋದು. ಅದರ ಲಕ್ಷಣ ರಾಜಸ್ಥಾನದಿಂದ ಡೈರೆಕ್ಟರ್ಸ್ ಇರೋದಂತೆ. ಅವರು ರ್ಯಾಂಡಮಾಗಿ ಸುಮ್ಮನೆ ಟೂರ್ಗೆ ಹೋಗಿದ್ದಾಗ ನೋಡಿ ಇದೇ ಬೇಕು ಅಂದ್ಬಿಟ್ಟು ತಿರ್ಗಾ ರಿಟರ್ನ್ ಬಂದು ಅವ್ರ ನಂಬರ್ ಇಸ್ಕೊಬಂದು ಇಲ್ಲಿಂದ ಫೋನ್ ಮಾಡಿ ಆರ್ಡ್ರ್ ಕೊಟ್ಟು ತರಿಸಿರೋದಂತೆ. ಒಂದು 3 ಟನ್ವರೆಗೂ ಇದೆಯಂತೆ ಮನೆ ಒಳಗಡೆ. ಇದನ್ನು ಒಳಗಡೆ ತರೋಕ್ಕೋಸ್ಕರ ಬಾಗಿಲು ಫಸ್ಟು ದೊಡ್ಡದು ಮಾಡಿ ಇಷ್ಟಗಳಾಯ್ತಂತೆ, ಆಮೇಲೆ ಆ ಬಾಗಿಲನ್ನ ಚಿಕ್ಕದು ಮಾಡಿದ್ದು ನೋಡಿ. ಮನೆ ಟೋಟಲು ಒಂದು 22 ಕ್ವಿಂಟಲ್. ಮೈಸೂರು 22 ಕ್ವಿಂಟಲ್ ಕಟ್ಟೋಕ್ಕಾಗತ್ತಾ? ಅಣ್ಣ ಈಗ ಅದು ನಿಮ್ಮೊಂದು ಮಜಾ ಗೊತ್ತಣ್ಣ. ನಾನು ಮನೆ ಕಟ್ಟಿದ್ನಲ್ಲ, 4 ತಿಂಗಳು ಗೃಹಪ್ರವೇಶ ಮಾಡಲಿಲ್ಲ, ಎಲ್ಲ ಸೆಟಪ್ ಮಾಡಿದೆ. ಬಂದು ನಾನು ವಾಸ ಮಾಡಕ್ಕೆ ಶುರು ಮಾಡಿದೆ, ಆಮೇಲೆ ಗೃಹಪ್ರವೇಶ ಶುರು ಮಾಡಿದೆ. ಅದು ಕೆಲವರೆಲ್ಲ ಏನಂತಾರೆ ಹೇಳಿ, ಫಸ್ಟ್ ಗೃಹ ಪ್ರವೇಶ ಮಾಡಿ ಮನೆ ನುಗ್ಗಬೇಕು ಅಂತಾರೆ. ಲೋಕಪಾವನಿ ಸಿನಿಮಾಸ್ ಪ್ರೊಡ್ಯೂಸರ್ಸ್ ಅವರು, ಆದ್ರೆ ಫಿನಾನ್ಷಿಯರ್ಸ್ ಅಲ್ಲ, ನಾವು ಕ್ರಿಯೇಟಿವ್ ಪ್ರೊಡ್ಯೂಸರ್ಸ್. ಅದೀಗ ಕಾಲಭೈರವ ಪ್ರೊಡಕ್ಷನ್ಸ್ ಆಗೈತೆ. ಕಾಲಭೈರವ ಇಲ್ಲಿ ಬರ್ತಾ ಇದ್ದಂಗೆ ಈಗ ಸಿನಿಮಾ ಇದನ್ನ ತಗೋತಾ ಇದೆ. ಯಾಕೆ ಅಂತಂದ್ರೆ ನಾವಿವಾಗ ಇದೇ ನಮ್ಮ ಫೇವರೇಟ್ ಹೋಮ್ ಥಿಯೇಟರ್. ಆಗಿದೆಯಾ? ಈಗ ನಿಮಗೆ ಮಾಡಿಸ್ಬೇಕೀಗ. ಇಲ್ಲೆಲ್ಲೋ ಎಣ್ಣೆ ಅಂಗಡಿ ಇತ್ತಲ್ಲ, ಎತ್ತಾಕ್ಬಿಟ್ಟಿದ್ದೀರಾ? ಎಲ್ಲಿ ನಾವು ಎಲ್ಲೋ ಇಟ್ಟಿದ್ರಿ ಅಂತಂದ್ರಲ್ಲ ಪಕ್ಕದಲ್ಲೇ. ಇಲ್ವಲ್ಲ, ಇಲ್ವೇ ಇಲ್ಲ ಈಗ ಅದು. ಛೇ 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 ಛೇ. ಇಲ್ಲೂ ಎಲ್ಲ ಎಲ್ಲ ಫೋಟೋಗೆ ಮಾತ್ರ ಜಾಗ ಇಲ್ಲ. ಸಗದಾಗಿದೆ ಸರ್ ಇದು. ಚೆನ್ನಾಗಿದೆಯಾ? ಸ್ವಲ್ಪ ಇದೊಂದು ಆನ್ ಮಾಡು ಇಂಟರ್ನೆಟ್. ಅಲ್ಲೇ ಎಷ್ಟು ಖರ್ಚಾಯ್ತು ಸರ್? ಸರ್ ಇದು ಹಂತ ಮಾಡಿದ್ದು, 2 ಹಂತದಲ್ಲಿ ಮಾಡಿರೋದು ಇದು. 1 ಹಂತದಲ್ಲಿ ನಾವು ಮಾಡಿದಾಗ 8 ಲಕ್ಷ ಖರ್ಚಾಗಿತ್ತು, ಯಾವಾಗ 2015ರಲ್ಲಿ. ಆ ನಂತರ ಈಗಲೇ ಒಂದು 10 ಆಗೈತೆ ಸರ್ ಇದು. ಟೋಟಲ್ ಆಫ್ ಮಾಡ್ಬಿಟ್ಟಿದ್ದೀನಿ. ಅದು ಆಫ್ ಮಾಡಿ, ಸ್ಕ್ರೀನ್ ಆಫ್ ಮಾಡ್ಬಿಡಿ. ಏನಂದ್ರೆ 18 ಲಕ್ಷ 21 ಇಟ್ಕೊಳ್ಳೋಣ ಅಂದ್ರೆ ಇವತ್ತು ಮಾಡಕ್ಕೆ 20 ಲಕ್ಷ ಬೇಕು. ಓ ಅಣ್ಣ, ಇಲ್ಲೊಂದು ರೂಮ್ ಇದೆ. ಇದೇನಾ ನಮ್ಮದು? ನಮ್ಮ ರೂಮು ಇಲ್ಲಿ ಇಲ್ಲೇ ನೋಡಿ, ಇಲ್ಲೇ ನಮ್ಮ ನವೀನ್ ಅಣ್ಣನ ಫೇವ್ರೇಟ್ ರೂಮ್ ಇರೋದು. ಈಗ ಫೇವರೇಟ್ ಇಲ್ಲ, ಎಲ್ಲ ತೋರಿಸ್ಬಿಡ್ತೀನಿ ತಾಳಿ. ಲ್ಯಾಂಗ್ವೇಜ್ ಅವರು ಇದಾರೆ ಇಲ್ಲಿ. ಆ ಲ್ಯಾಂಗ್ವೇಜ್ ಈ ಲ್ಯಾಂಗ್ವೇಜ್ ನಮಗೆ ಇಷ್ಟ ಇರೋದು. ನಾನ್ ವೆಜ್ ಇಲ್ಲ ಇದೆಯಾ ಅಲ್ಲೇನಾದ್ರು? ಓ ಇಲ್ಲಿ ನೋಡಿ ಅಣ್ಣ, ಹೋಗ್ಬೋದಾ? ಹೋಗೋಣ. ಹಾಂ ಸರಿ. ಅಯ್ಯೋ, ಇವರು ರೆಡಿ ಆಗೋದು. ಓ, ಎಣ್ಣೆ ಪಣ್ಣೆ ಕುಡಿಯೋಕೆ ಒಳ್ಳೆ ಜಾಗ, ಇಲ್ಲಿ ಕೂತ್ಕೊಂಡು ಎಣ್ಣೆ ಕುಡ್ಕೊಂಡು. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಮೇಕಪ್ ಮಾಡ್ಕೊಳ್ಳೋದು. ಎಲ್ಲಿ ಎಣ್ಣೆ ಎಲ್ಲದೆ ಅಂತ ಹುಡುಕ್ತಿದ್ದೀನಿ ನಾನು. ಎಣ್ಣೆ ತೋರಿಸುವ ಜನಕ್ಕೆ ಅಂತ ಎತ್ತಾಕ್ಬಿಟ್ಟವ್ರು ಕಾಣ. ಎಣ್ಣೆ ಎಲ್ಲಣ್ಣ, ಎಣ್ಣೆನೇ ಕಾಣಿಸ್ತಿಲ್ಲ. ಒಂದು ಬಾಟ್ಲು ಇಟ್ಟಿಲ್ಲ, ಎಲ್ಲ ಎತ್ತಾಕ್ಬಿಟ್ಟವ್ರೆ. ಚಾಲೆಂಜ್ ಅಕ್ಸೆಪ್ಟೆಡ್ ಅಂದ್ಕೊಂಡು. ನವೀನ್ ಸರ್, Northern regions of Himalayas are jagane on the mystery. Almost 13,000 feet height above the sea level. ಫೇವ್ರೆಟ್ ಚೆಸ್ಸು ನಮ್ಮ ನವೀನ ನಮಗೂ ಚೆಸ್ ಇಷ್ಟ, ನಮಗೂ ಚೆಸ್ ಇಷ್ಟ. ಅವ್ರ ಆಫೀಸ್ ಇದು ಮೇಲ್ಗಡೆ ಏನಣ್ಣ ಇದು, ಅವ್ರ ಕಲಾಮದ ಹಿಂಗೆ ತೋರಿಸಿಲ್ಲ ಮೇಲ್ಗಡೆ ಎಲ್ಲ, ಬರೀ ಇಷ್ಟರಲ್ಲೇ ಇಟ್ಕೋತಾರೆ ಹಿಂಗೆ. ಇದೆಲ್ಲ ತೋರಿಸ್ಲಿಲ್ಲ ಅವರು.
ಹೇಗಿದೆ ನೋಡಿ ಇದ್ರ ಮೇಲೆ ಖುಷಿ ಆಯ್ತು ಅದ್ರಲ್ಲಿ ಎಷ್ಟು ಅಲ್ವಾ ಅಲ್ಲಿ ಟಿವಿಲಿ ನೋಡೋದಕ್ಕೂ ರಿಯಲ್ನಾಗ ನೋಡೋದಕ್ಕೂ ಅದು 6 kg ಸಣ್ಣ ಆದಾಗ ಆಗೋದು. ಹೌದೌದು ನವೀನ್ ಅಣ್ಣ 6 kg ಸಣ್ಣ ಆದ್ಮೇಲೆ ಹಿಂಗೆ ಬರುತ್ತೆ ಅಂತ ಆಲ್ರೆಡಿ ಅಲ್ಲಿ ಫೋಟೋ ಹೊಡ್ಸ್ಕೊಂಡಿದ್ದಾರೆ. ಇದು ಬೇಡ ಅಂದ್ರೆ. ಅಂದ್ರೆ ತೇಜೋವಧೆ ಮಾಡೋದು ಬಿಟ್ ಮಾಡ್ಬೇಕು ಮನುಷ್ಯನ. ನೆಕ್ಸ್ಟ್ 6 kg ಸಣ್ಣ ಆದ್ಮೇಲೆ ಹಿಂಗೆ ಇರ್ತಾರಂತೆ ನೋಡ್ಕೊಳ್ಳಿ. ಇಡೀ ಕರ್ನಾಟಕನೇ ಸಾಕ್ಷಿ ಆಯ್ತದಲ್ಲಪ್ಪ ಈ ಚಾಲೆಂಜ್ಗೆ. ಸರ್ ಚೆನ್ನಾಗಿದೆ ಸರ್, ಖುಷಿ ಆಯ್ತು ನನಗೆ ಈ ಜಾಗ ನೋಡಿ ಎಲ್ಲಿ ಖುಷಿ ಆಯ್ತು. ಥ್ಯಾಂಕ್ ಯು. ಪ್ರಸನ್ನ ನೀನು ಮನೆ ಕಳ್ಕೊಂಡದ್ಮೇಲೆ ಹೌದು, ಊಟ ಆದ್ಮೇಲೆ ಏನ್ ಮಾಡ್ತಾರೆ ಮನುಷ್ಯ, ಅದೇ ಮಾಡ್ಬೇಕು. ಒಬ್ಬಟ್ಟಾಗಿದೆ ಸರ್ ಇದು. ಇಲ್ಲಿ ನೋಡಿ ವರ್ಲ್ಡ್ ಮ್ಯಾಪು, ನೆವರ್ ಸ್ಟಾಪ್ ಡ್ರೀಮಿಂಗ್, ಪರ್ಫೆಕ್ಟ್ ಇಸ್ ಅವರ್ ಗೋಲ್. ಕೋಟಿಂಗ್ಗಳು ನೋಡಿ ಒಂದೊಂದು. ವ್ಯೂ ಆಫ್ ಥಿಂಕಿಂಗ್ ಯುವರ್ ಚೇಂಜ್ ನೋಡಿ. ಇದು ಅಷ್ಟೇ ಲೋಕಪ್ಪ ಡ್ರಾಯಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ. ಇವರು ಬುದ್ಧ ಪ್ರೇಮಿ. ವರ್ಲ್ಡ್ ಮ್ಯಾಪು. ನಾವೀಗ ಇದೇ ನಮ್ಮ ದೇಶದಲ್ಲಿ ಮೈಸೂರು ಪಕ್ಕ ಸಂಗಾಪುರದಲ್ಲಿದ್ದೀವಿ. ನವೀನಣ್ಣ ಮತ್ತು ಅವರ ಮಿಸಸ್ ನಮ್ಮ ಮೋದಿ ತಾತನ ನೋಡ್ಕೊಳ್ಳಿ. ವಿ ಆರ್ ಎಲ್ಲೋ ಸರ್ವಾರ್ಕರ್ ಅವರು ನಮ್ಮ ಉದ್ಯಮದವರು ಸರ್. ಅಂದ್ರೆ ಒಂದ್ ಕಡೆ ಹೇಳ್ತಾರಲ್ಲ ಸರ್. ಖಂಡಿತ ಅಣ್ಣ, ಇದು 1 ಗಂಟೆ ಆದರೂ ಎಪಿಸೋಡ್ ನಿಲ್ಲಲ್ಲ, ಅಷ್ಟು ಮಾಹಿತಿ ತುಂಬ ಇದೆ ನೋಡಿ. ನಮ್ಮ ಎಲೆಕ್ಸಲ್ಲಿ ನಿಮ್ಮ ಕ್ಯಾಮ್ರಾನೆಲ್ಲ ನೋಡಿ ಟೋಟಲ್ ಇದು 10 ಎಕರೆ ಫ್ಲ್ಯಾಟು. ನಮ್ಮ ನವೀನಣ್ಣ ಇದನ್ನ ಲೀಸಿಗೆ ತೊಗೊಂಡಿರೋದಂತೆ. ಲೀಸಿಗೆ ತೊಗೊಂಡು ಇವರು ಡೆವಲಪ್ ಮಾಡ್ತಾ ಇರೋದು. ನೆಕ್ಸ್ಟು ಅದ್ರದ್ದು ಏನು ಎತ್ತ ಅಂತ ಅಪ್ಡೇಟ್ ಕೊಡ್ತಾರಣ್ಣ. ಒಳ್ಳೆ ನ್ಯಾಚುರಲ್ ಬಾವಿ, ಒಳ್ಳೆ ನೀರು, ಬಾವಿಲಿ ಬಿದ್ದು ಬಾವಿಯಿಂದ ತಿರ್ಗಾ ಇದಕ್ಕೆಲ್ಲ ಪಂಪ್ ಸೆಟ್ ಮುಖಾಂತರ ಹೋಗ್ತಾ ಇದೆ ನೋಡಿ. ಅದು ಪಂಪ್ ಸೆಟ್ ಮನೆ ಅದು. ಹಾಂ, ನೀವು ಹೇಳಿದಾಗ 2 ತಿಂಗಳು ಅಂತ ಅನ್ಕೋಬಹುದು. ಹಾಂ ಹೌದು, 5 ಬೆಳೆ ಅಂದಾಗ 2 ತಿಂಗಳು ಸರಾಸರಿ. ಸರ್ ಗೊಬ್ಬರ ಎಲ್ಲ ಹಿಂಗೆ ಇದಕ್ಕೆ ವರ್ಷಕ್ಕೆ 2 ಸಲ ಕೊಟ್ಟಿಗೆ ಗೊಬ್ಬರಗಳು ಕೊಡ್ತೀವಿ. ಒಂದು ವರ್ಷಕ್ಕೆ ಒಂದು ಸಲಿಗೆ 6 ತಿಂಗಳಿಗೆ 4 ಟ್ರ್ಯಾಕ್ ಕೊಟ್ಟಿಗೆ ಗೊಬ್ಬರ ಕೊಡ್ತೀವಿ. ಕೆಮಿಕಲ್ ಫರ್ಟಿಲೈಸರು 140 kg ಅಮೋನಿಯಂ ಸಲ್ಫೇಟು, 70 kg ಸಿಂಗಲ್ ಸೂಪರ್ ಫಾಸ್ಫೇಟು, 20 kg ಮ್ಯೂರೇಟ್ ಆಫ್ ಪೊಟ್ಯಾಶು, ಒಂದು 25 kg ಅಷ್ಟು ಜಿಂಕು, ಬೋರಾನು, ಮಾಲಿಬ್ಡಿನಮು ಇದನ್ನೆಲ್ಲ ಮಿಕ್ಸ್ ಮಾಡಿ ಇಷ್ಟು ವ್ಯವಸಾಯ ಮಾಡ್ತೀವಿ. ಇದಕ್ಕೆ ಸಾಕಷ್ಟು ರೋಗ ರುಜಿನಗಳಿದೆ, ಸಿಕ್ಕಾಪಟ್ಟೆ ರೋಗ ರುಜಿನಗಳಿದೆ. ಅಣ್ಣ ನೆರಳು ಬಂದ್ರಣ್ಣ, ಸ್ವಲ್ಪ ಇತ್ತಾಗ ಬನ್ನಿ ನೆರಳಿಗೆ. ಸೊ ಆ ರೋಗ ರುಜಿನಗಳಿಗೆ ತಕ್ಕಂತೆ ಫಂಗಿಸೈಡ್ಸ್ ಬೇಕಾ, ಪೆಸ್ಟಿಸೈಡ್ಸ್ ಬೇಕಾ, ಆ ಥರದನ್ನು ನಿರ್ವಹಣೆ ಮಾಡ್ತೀವಿ. 45 ದಿನದ ಅಂತರದಲ್ಲಿ ಈ ಮೇಲಿಂದ ಕೆಳಗಡೆಗೆ ಚಾಕಿ ಸೂಟೇಬಲ್ ಇದು. ಅದಕ್ಕೆ ಈ ತಳಿನ ನಾವು ಚಾಕಿ ಸೆಂಟರ್ ಬಳಸ್ತೀವಿ. V1 ಅಂತ ಒಂದು ಜನರಲಿ 99% ರೈತರು ಬೆಳೆಯೋದು V1 ಅಂತ. ಅದು ತುಂಬ ಉತ್ಕೃಷ್ಟವಾದ ಎಲೆ. ಅದ್ರಲ್ಲಿ ನಾವು ಚಾಕಿ ಸೆಂಟರ್ ಏನು ಮಾಡ್ತೀವಿ, ಮೇಲ್ಭಾಗ ಒಂದು 3/4 ಭಾಗ, ಒಂದು 2.5 ಬಳಸ್ತೀವಿ, ಉಳಿದಿದ್ದು ವೇಸ್ಟ್ ಅದು. ಆ ಥರ ಕೆಳಗಡೆ ವೇಸ್ಟ್ ಅದು. ವೇಸ್ಟ್ ಅಥವಾ ವೇಸ್ಟ್ ಅಂದ್ರೆ ನಾವು ವೇಸ್ಟ್ ಮಾಡಲ್ಲ. ನಮ್ಮ ಹತ್ರ ದೊಡ್ಡಳು ಮೇಯ್ತಾ ಇರುತ್ತೆ, ನಮ್ಮ ಹತ್ರ ಕುರಿ ಮೇಯ್ತಾ ಇರುತ್ತೆ, ಅದನ್ನ ಇದನ್ನ ಇಟ್ಕೊಂಡು ಕುರಿನೂ ಸಾಕ್ಬೋದಾ? ತೋರಿಸ್ತೀನಿ. ಕಾಮಧೇನು ಇದ್ದಂಗೆ. ಆಮೇಲೆ ಇದು ಎಷ್ಟು ನ್ಯೂಟ್ರಿಷಿಯಸ್ ಅಂದ್ರೆ ನಾವು ತಿಂತಾ ಇರೋದು ಕಂಟ್ರಿ ಫುಡ್, ಇದಕ್ಕೆ ಅಷ್ಟು ನ್ಯೂಟ್ರಿಷಿಯಸ್. ನಾನು ಹೇಳಿದ್ನಲ್ಲ ನಿಮ್ಗೆ, ಆ ಮಟ್ಟದ ಫರ್ಟಿಲೈಸರ್ಸ್ ಗೊಬ್ಬರಗಳು ಅದೆಲ್ಲ ಕೊಟ್ಮೇಲೆ ಎಷ್ಟು ನ್ಯೂಟ್ರಿಷಿಯಸ್ ಆಗಿರುತ್ತೆ. ಅಲ್ಲ ಮತ್ತೆ ನಾವು ಇದರಲ್ಲಿ ಎಲ್ಲಿ ನಾಗರಕೋಟೆಗೆ ಹೋದಲ್ಲ, ಅವ್ರ ಮೂಲೆಗೆ ಹೋಗಿ ಸೊಪ್ಪು ತಗೊಂಬಂದ್ರೆ ಗೊತ್ತಾ, ಯಾವ್ದು ಅನ್ಕೊಂಡಿದ್ವಿ? ನಾಗರ್ಕೋಟಲ್ಲ ಇದೆಲ್ಲ ಅದು ಕಾಡು ಸೊಪ್ಪು. ಸೊಪ್ಪು ಬೇಕಾ ಸೊಪ್ಪು, ಕಾಡು ಸೊಪ್ಪು ಅದು. ನೀವು ಬೆಂಗಳೂರು ಹಿಂಗೆ ಹೇಳೋದು ನೋಡಿ. ನಮ್ಮ ನವೀನಣ್ಣಂದು ಜಿಮ್ಮಿದು ಈಗ ಚಾಲೆಂಜ್ ಹಾಕಿರೋದೇನು ಅಂದರೆ ಇವತ್ತು ಆಗಸ್ಟು ಡೇಟೇ ಮರ್ತ್ಬಿಟ್ನಲ್ಲ, ಡೇಟ್ ನೋಡ್ತೀನಿ ಫಸ್ಟ್. ಆಗಸ್ಟ್ 9, ಡೇಟ್ ಮರ್ತಿರೋದಲ್ಲ, ನೋಡೇ ಇರಲಿಲ್ಲ. ಆಗಸ್ಟ್ 9 ಇವತ್ತಿಂದ ಇನ್ನು 6 ತಿಂಗಳವರೆಗೂ ಯಾರು 6 kg ಕಮ್ಮಿ ಆಗ್ತಾರೆ ಅಂತ, ಅದು ಟೂರಲ್ಲೂ ಹೇಳಿದ್ವು, ಈಗಲೂ ಅದೇ ಹೇಳ್ತಿರೋದು. ಯಾರು ಫಸ್ಟ್ 6 kg ಕಮ್ಮಿ ಆಗ್ತಾರೆ ಅಂತ ಚಾಲೆಂಜು. ಇವ್ರ ಹತ್ರ ಎಕ್ವಿಪ್ಮೆಂಟ್ಸು ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ನೀವು ಇಟ್ಟಿದ್ದೀರಲ್ಲ ನಾವೇ ಅಪ್ ಟು 190 ವರೆಗೆ ನೋಡೋಣ ಅವ್ರ ಎಕ್ವಿಪ್ಮೆಂಟ್ಸ್. ಆಮೇಲೆ ಅವರ ಶ್ರೀಮತಿ ಹೇಳ್ದಂಗೆ ಎಲ್ಲ ಆಲ್ರೆಡಿ ತಂದು ಇಟ್ಕೊಂಡಿದ್ದಾರಂತೆ ಮನೆಯಲ್ಲಿ. ಅದು ರಿವೀಲ್ ಮಾಡ್ತಿಲ್ಲ ಅವರು ಏನು ಅಂತ. ಇಲ್ಲ ಮಾಡಲ್ಲ ಅಂದರು. ಅದೇ ನಮ್ಗೆ ಸೀಕ್ರೆಟ್ ಗೊತ್ತಾಗೋದ್ರೆ ಏನೇನು ತಂದು ಇಟ್ಕೊಂಡಿದ್ದೀರಿ ಅಂತ. ನಾವೇನು ತಂದು ಇಟ್ಕೊಂಡಿಲ್ಲ. ಆದರೂ ನೋಡೋಣ, ಚಾಲೆಂಜ್ ಅಕ್ಸೆಪ್ಟೆಡ್. 6 ತಿಂಗಳವರೆಗೂ ಫಸ್ಟ್ ಯಾರ್ದು ಅಕ್ಸೆಪ್ಟೆಡ್.
ಇದು ಅದಕ್ಕೆ ವಿಡಿಯೋ ಮಾಡ್ಕೊಂಡಿದ್ದ. ಇದು ನೋಡಿ, ಇದು ನೋಡಿ ತರಿಸಿ ಒಂದು ನವೀನಣ್ಣ ಫುಲ್ ಜಿಮ್ ಆದ್ಮೇಲೆ ಫುಲ್ ಬಾಡಿ ಪೇನ್ ಆಗಿರುತ್ತಲ್ಲ, ಅದಕ್ಕೆ ಇದು ಆಲ್ರೆಡಿ ತರಿಸಿ ಇಟ್ಕೊಬಿಟ್ಟಿದ್ದಾರೆ ಮಸಾಜ್ ಮಾಡ್ಕೊಳಕ್ಕೆ. ನಮ್ಮ ಹತ್ರ ಇದಿಲ್ಲ. ಬಟ್ ಎಲ್ಲೋದ್ರೂ ಬಾಕ್ಸ್ಗಳು ಮಾತ್ರ ಊಟ ಆತಿಥ್ಯ ಎಲ್ಲ ಮುಗೀತು. ಎಲ್ಲ ಮುಗಿದು ಇನ್ನೇನು ಎಲ್ಲರೂ ಅವ್ರವ್ರ ದಾರಿ ಅವ್ರವ್ರಿಗೆ. ಯಾವಾಗಲೂ ಹೇಳ್ದಂಗೆ ನಮ್ಮ ದಾರಿ ನಮಗೆ ಅಂತ ನನ್ನೊಬ್ಬ ಮಾತ್ರ ನಾನು ಲೆಫ್ಟಲ್ಲಿ ಹೋಗ್ತೀನಿ, ಇವರೆಲ್ಲ ರೈಟಲ್ಲಿ ಹೋಗ್ತಾರೆ. ಹೌದು, ನಾವು ಫೈನಲಿಸ್ಟ್ ಹಿಂಗೆ ಸರ್ ನಾವು ಮಾಡೋದು. ಒಬ್ಬನೇ ಹೋಯ್ತಾ ಇದ್ದೀನಿ. ನೀವೆಲ್ಲ ರೈಟ್ಗೆ ಹೋಗ್ತೀರಿ, ನಾನು ಲೆಫ್ಟ್ಗೆ ಹೋಗ್ತೀನಿ. ಇನ್ನೇನು ಮಾಡೋಕ್ಕಾಗುತ್ತೆ. ನಮ್ಮದು ಮೈಸೂರು ಆಗಿದ್ದರಿಂದ ಅಣ್ಣನೂ ಲೆಫ್ಟಿಗೆ ಬರ್ತಾರೆ ಕರೆಕ್ಟ್. ಅಣ್ಣ ಬರ್ತಾರಲ್ಲ, ಬಟ್ ಅವ್ರ ಕಾರಲ್ಲಿ ಅವ್ರು ಬರ್ತಾರೆ, ನನ್ನ ಕಾರ್. ಅಲ್ಲಿಂದ ಬಂದಿದ್ದು ನೀವೇ ಬಂದಿದ್ದು ಒಬ್ರೆ, ನಾವೇನು ಹೋಗಿರ್ಲಿಲ್ಲ. ಕರೆಕ್ಟ್ ತಾನೆ? ಏನೋ ಅದೇ ಅಂದ್ರಲ್ಲ, ಮೊಲ ಮತ್ತೆ ಸೇಮ್ ಹಂಗೆ ಆಯ್ತು. ನೋಡಿ ಒಟ್ಟನೆಲ್ಲ ಸೇಫ್ ಆಗಿ ಒಳ್ಳೆ ಕೆಲಸ ಮಾಡಿದ್ರು. ಊಟ ಉಪಚಾರ ಎಲ್ಲ ಮುಗೀತು. ಇನ್ನೇನು ಮೈಸೂರು ಕಡೆ ಪಯಣ. ಸಂಗಾಪುರದಿಂದ ಮೈಸೂರು 1.5 ಗಂಟೆ ತೋರಿಸ್ತಾ ಇದೆ. ನಿಧಾನಕ್ಕೆ ನೋಡಿ, ಮುಸ್ಸಂಜೆ ಹೊತ್ತು ನಿಧಾನಕ್ಕೆ ಹೋಗಿ ತಲುಪ್ಕೊಳ್ಳೋದು. ಕನ್ಕ್ಲೂಷನು ನಮಗೆ ಕಿರಣ್ ಬ್ರೋ ಥರ ಕೊಡೋಕ್ಕೆ ಬರೋಲ್ಲ, ಎಲ್ಲರೂ ಮಾತಾಡಿಸಿ. ಯಾಕಂದರೆ ಸ್ವಲ್ಪ ಇನ್ನು ಮುಜುಗರ ಹೋಗಬೇಕು ನಮ್ಮ ಮೈಂಡಿಂದ. ಹೋಗುತ್ತೆ, ದಿನ ಕಳೆದಂತೆ ಹೋಗುತ್ತೆ. ಕನ್ಕ್ಲೂಷನು ನೆಕ್ಸ್ಟ್ ಕೊಡೋಣ. ಅದಕ್ಕೆ ನಮ್ಮನ್ನು ನಾವೇ ಮಾತಾಡ್ಸ್ಕೊಟ್ಟಾಗ ಕನ್ಕ್ಲೂಷನ್ ಆರಾಮಾಗಿ ಕೊಡ್ಬೋದು. ಯಾಕಂದರೆ ನಮ್ಮ ಜೀವನ ಪೂರ್ತಿ ನನ್ನನ್ನು ನಾನೇ ಮಾತಾಡ್ಸ್ಕೊಂಡು ಅಭ್ಯಾಸ ಜಾಸ್ತಿ. ನಾನು ಎಷ್ಟು ಓದ್ಬೇಕಾದ್ರೂ ಮಾತಾಡ್ಸ್ಕೊತೀನಿ. 1 ಗಂಟೆ ಇಲ್ಲ 2 ಗಂಟೆ ಒಬ್ಬನೇ ಮಾತಾಡ್ತಿರ್ತೀನಿ ಬೇಕಾದರೆ. ಅದು ಚಿಕ್ಕ ವಯಸ್ಸಿನ ಅಭ್ಯಾಸ ಆಗಿ ಅದನ್ನೇ ನಿಮ್ಮ ಮುಂದೆ ಇಡ್ತೀನಿ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗೋಣ. ಬಾಯ್. ತುಂಬ ಚೆನ್ನಾಗಿತ್ತು ಮಾತ್ರ ದಿನ. ಎಲ್ಲ ಸ್ನೇಹಿತರು, ಹೊಸ ಸ್ನೇಹಿತರು, ಅವರ ಆತಿಥ್ಯ ಎಲ್ಲ ಚೆನ್ನಾಗಿತ್ತು. ಬೆಳಿಗ್ಗೆ ವೆಜ್ ಊಟ, ಅವರ ಕೈ ತುತ್ತು, ಪಾಪ ಅವ್ರ ಆ ಶ್ರಮ ಅದ್ರಲ್ಲಿ ಎದ್ದು ಕಾಣಿಸ್ತಿತ್ತು. 5-6 ಥರ ಟಿಫನ್ನು ಬೆಳಿಗ್ಗೆ. ತಾಯಿ ಎದ್ದು ಬೆಳಿಗ್ಗೆ ಮಾಡಿ, ನಿಜ ನಾವು ಬರ್ತಿದ್ದೀವಿ ಅನ್ನೋ ಇದು ಪ್ರೀತಿಗೆ. ಈಗ ಮನೇಲಿ ಗಂಡ ಒಬ್ಬರೇ ಇದ್ದೀರ, ಅಷ್ಟೊಂದು ವೆರೈಟಿ ಯಾರೂ ಮಾಡಲ್ಲ. ನಾವು ಬರೋದಕ್ಕೋಸ್ಕರ ಪಾಪ ಬೆಳಿಗ್ಗೆ ಎದ್ದು ಅಷ್ಟೆಲ್ಲ ರೆಡಿ ಮಾಡಿ. ತುಂಬ ಟೇಸ್ಟು ಚೆನ್ನಾಗಿತ್ತು. ಮಧ್ಯಾಹ್ನ ಅಂತೂ ಅಲ್ಟಿಮೇಟು ನವೀನಣ್ಣ ನಾನ್ ವೆಜ್ಜು. ಬಟ್ ಏನು ಮಿಸ್ ಆಯಿತು ಅಂದರೆ ಫಸ್ಟ್ ಚಿಕನ್ ಹೆವಿ ಬಡಿಸ್ಬಿಟ್ರು. ಎಲ್ಲ ಚಿಕನ್ಗೆ ಸುಸ್ತಾಗೋದ್ರು. ಮಟನ್ನು ಮಾಡಿಸಿದ್ರಂತೆ. ಮಟನ್ ಇನ್ನೆಲ್ಲಿ ತಿನ್ನೋಕ್ಕಾಗತ್ತೆ? ನಾವು ಮೊದಲೇ ಮಟನ್ ಪ್ರಿಯರು, ಗೊತ್ತಲ್ಲ, ಮಂಡ್ಯದವರು. ಕೊನೆಗೆ ಒಂದು ಪೀಸು ತಿನ್ನೋಕ್ಕಾಗಲಿಲ್ಲ. ಅದೊಂದೇ ಬೇಜಾರಲ್ಲಿ ಹೋಗ್ತಾ ಇದ್ದೀನಿ. ಹಾಗೇನಿಲ್ಲ, ಮಟನ್ ಎಲ್ಲೋದ್ರೂ ತಿನ್ಬೋದು. ಅದೊಂದು ಸುಮ್ಮನೆ ಒಂದು ಮಾತು. ಓಕೆ, ಲವ್ ಯು ಆಲ್. ಮತ್ತೆ ಸಿಗೋಣ. ಮಿಸ್ ಯು ಫ್ರೆಂಡ್ಸ್. ಈ ಥರ ಫ್ರೆಂಡ್ಸ್ ಸಿಕ್ಕಿದ್ದು ನಮ್ಮ ನೇಪಾಳ್ ಟ್ರಿಪ್ಪಿಂದ, ಅದೊಂದು ನೆನೆಸ್ಕೋಬೇಕು. ಕಿರಣ್ ಬ್ರೋ, ಥ್ಯಾಂಕ್ ಯು ಫಾರ್ ದಿಸ್ ಫ್ರೆಂಡ್ಶಿಪ್. ಓಕೆ, ಅಷ್ಟೇ.